ಹಾಯ್ ನಮಸ್ತೆ. ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದ್ರಿ. ಎಲ್ಲರೂ ಹೆಂಗದ್ರಿ, ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯಾವಾಗಾರ ವ್ಲಾಗ್ಸ್ ಮಾಡ್ತೀರಿ, ಸೊ ಯಾವಾಗಾರ ಅಪ್ಡೇಟ್ ಮಾಡ್ತೀರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಸೊ ಏನಾದರೆ ಮನ್ಯಾಗ ಫಂಕ್ಷನ ಏನಾರೇ ಎಲ್ಲರ ಹೊರಗಡೆ ಹೋಗೋದಿತ್ತಂದ್ರೆ ಅಷ್ಟೇ ವ್ಲಾಗ್ ಮಾಡಿರ್ತೀನಿ ರೀ, ಇಲ್ಲಾಂದರೆ ಎಡಿಟ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಮಾಡಿರೋದಿಲ್ಲ. ಏನು ಹಿಂಗೆ ಎಲ್ಲ ಕೂಡಿ ಏನು ಮಾಡತ್ತಾರ ಅಂತ ಅನ್ಕೋಬೇಡ್ರಿ. ಇವತ್ತು ನಮ್ಮ ಮನೆಯೊಳಗೆ ಏನು ಫಂಕ್ಷನ್ ಅಂದ್ರೆ ನಮ್ಮ ಸೋದರತ್ತೆ ಮಗಳದು ಸೀಮಂತ ಕಾರ್ಯಕ್ರಮ ಐತ್ರಿ. ಸೊ ಆಕಿನ ಅಲ್ಲಿ ಮಹಾರಾಷ್ಟ್ರ ಕೊಟ್ಟಿವು, ಅಲ್ಲಿ ಹೋಗೋದೈತ್ರಿ. ಸೊ ಅವರು ಸೀಮಂತ ಕಾರ್ಯಕ್ರಮಕ್ಕೆ ನಾವು ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ. ಕರ್ಚಿಕಾಯಿ ಮತ್ತು ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ಬುದ್ರೊಟ್ಟಿ ಮಾಡ್ಕೋದು ಅಂತಾರೆ ನಮ್ಮ ಕಡೆ. ಸೊ ಅದನ್ನೆಲ್ಲ ಮಾಡತ್ತಿದ್ರಿ ನಮ್ಮ ಕಾಕುಗಳು ನಾವೆಲ್ಲರೂ ಸೇರಿ. ಆಮೇಲೆ ಏನೈತಿ, ಮರುದಿವ್ಸ ಎಲ್ಲರೂ ರೆಡಿಯಾಗಿ ಹೋಗಾಕ ರೆಡಿ ಆದೀವ್ರಿ. ಮಕ್ಳು ಇನ್ನೂ ಅಲ್ಲೇ ಎಲ್ಲ ನಿದ್ದೆ ಮಾಡ್ಕೋತ ಹಂಗೆ ಹಿಂಗೆ ಕೂತಿದ್ರು. ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರೆ ಆಮೇಲೆ ರೆಡಿ ಆದ್ಮೇಲೆ ಅಲ್ಲಿ ಫಂಕ್ಷನ್ನಾಗ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಅಂದ್ರೆ ಟೈಮ್ ಇದನ್ನು ಅಲ್ಲೇ ಭಾಳ ವಿಡಿಯೋಗಳಾಗ್ತಾವೆ. ಸೊ ಇಲ್ಲಿದ್ದೇನು ಭಾಳ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ಮಾಡ್ಕೊಂಡಿನ್ರಿ ಅಲ್ಲಿ ಮನೆಯಾಗಿಂದ. ಈಗ ನಮ್ಮ ಮತ್ತೆ ಯಾರ ಮನೆಗೆ ಬಂದು ಫಸ್ಟ್ ನೀವು ಮುಂದೆ ಹೋಗೋಂದ್ರೆ ನಾವು ಸ್ವಲ್ಪ ಆಮೇಲೆ ಮತ್ತು 2 ಕ್ರೂಸರ್ ಮತ್ತು 1 ಕಾರ್ ಗಾಡಿ ಮಾಡಿದ್ರಿ. ಸೊ ನೀವು ಮುಂದೆ ಹೋಗ್ರಿ, ನಾವು ಆಮೇಲೆ ಹಿಂದಿಂದ ಅಷ್ಟು ಜನರನ್ನ ಕರ್ಕೊಂಡು ನಾವು ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಫಸ್ಟ್ ನಾವು ಹೋಗತ್ತಿದ್ವಿ ಅನ್ನೋಣ ಕಾರ್ ಗಾಡಿದು ಪೂಜೆ ಎಲ್ಲ ಮಾಡಕತ್ತೀವಿ ರೀ. ಸೊ ಆ ಪೂಜೆ ಮಾಡೋತ್ನಾಗ ಇದು ವಿಡಿಯೋ ಮಾಡ್ಕೊಂಡಿರೋದು. ಆಕಿನ ಕೊಟ್ಟಿದ್ರಿ ಮಹಾರಾಷ್ಟ್ರದಲ್ಲೇ ಅರ್ಜುನ್ ವಾಡ್ ಅಂಥೇಳಿ. ಸೊ ಅಲ್ಲಿಗೆ ಹೋಗೋದೈತ್ರಿ. ಸ್ವಲ್ಪ ಜಲ್ದಿನ ಮುಂಜಾನೆ ಜಲ್ದಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ರೀ. ಈ ಸೀಮಂತ ಕಾರ್ಯಕ್ರಮ ಅನ್ನೋದು ಆ ಕಡೆ ನಮ್ಮದು ಹೆಚ್ಚು ದಕ್ಷಿಣ ಕರ್ನಾಟಕದಾಗ ಅಂತಾರೆ ರೀ. ನಮ್ಮ ಕಡೆ ಎಲ್ಲ ಕುಬ್ಸ ಮಾಡೋದು ಅಂತಾರು. ಸೊ ನಾವು ಈ ಕುಬ್ಸ ಮಾಡಕ್ಕೆ ಹೊಂಟಿದ್ದೀವಿ ರೀ. ಆಕಿದು ಮ್ಯಾರೇಜ್ ಆಗಿ 4 to 5 years ಆಯ್ತು. ಸೊ ಇವಾಗ ನಿಂತಿತ್ತಾನ. ಸೊ ಅವರು ಒಂದು ಸ್ವಲ್ಪ ಚಲೋ ತಂಗೆ ಸೆಲೆಬ್ರೇಟ್ ಮಾಡೋನು ಅಂದ್ರೆ ಅವ್ರ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋರಿದ್ರು ರೀ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಫಂಕ್ಷನ್ ಇಟ್ಟಿದ್ರು. ಹಾಗಾಗಿ ಅಂದ್ರೆ ಅವ್ರ ಮನೆ ಹತ್ತಿರ ಸ್ವಲ್ಪ ಸ್ಪೇಸ್ ಕಡಿಮೆ ಐತಿ, ನಾವು ಮಂಗಲ್ ಕಾರ್ಯ ಒಳಗೆ ಮಾಡೋನು ಅಂತ ಹೇಳಿದರು. ಸೊ ಅಲ್ಲೇ ಹೋಗೋದಿತ್ತು ರೀ. ಅಂದ್ರೆ ಅವ್ರ ಊರು ಅರ್ಜುನ್ ಮಾಡ್ರಿ. ಸೊ ಫಂಕ್ಷನ್ ಇಟ್ಟಿದ್ದು ಶಿರೋಡ್ಕ್ ಅಂಥೇಳಿ ಅಲ್ಲಿ ಹೋಗಾತಿದ್ದೀವಿ ರೀ. ಮಕ್ಕಳು ಎಲ್ಲರೂ ಫುಲ್ ರೆಡಿ ಆಗಿದ್ರು ರೀ ಹೋಗಾಕ. ಸೊ ಹಂಗೆ ನನ್ನ ಮಕ್ಕನ ಮಗಳು ಬಂದಿಡ್ರಿ ಅವ್ರ ಜೊತೆ. ಅಂಜಿ ತಾತ ನೋಡ್ರಿ ಬರೇ ಫೋಟೋ ಹೊಡ್ಕೊತ ನಿಂದಿರ್ತಾರ್ರಿ ಇವರು. ಮತ್ ನೀ ಏನ್ ಮಾಡ್ತೀಯ? ನಾ ವಿಡಿಯೋ ಮಾಡ್ತೀನಿ. ಅವರು 3 ಮಂದಿ ಒಟ್ಟ ಬಿಟ್ಟಿರೋದೇ ಇಲ್ಲರಿ. ಅವ್ರು ಬಂದ್ರೆ ಅಂದ್ರೆ ಅಷ್ಟರು ಕೂಡ ಇರ್ತಾರೆ ನನ್ನ ಮಕ್ಕಳು. ಅವರು ಇಬ್ಬರು ಅದಾರ ರೀ. ಒಬ್ಬಾಕಿ ಊರಿಗೆ ಹೋಗಿದ್ಲು, ಒಬ್ಬಾಕಿ ಅಷ್ಟೇ ಇಲ್ಲಿ ಬಂದಿಡ್ರಿ. ಸೊ ಫಂಕ್ಷನ್ ಐತನ ನಿಂತಿಡ್ರಿ ಆಕಿನೂ. ಇನ್ನು ಅವರು ಇರೋದು ಮಹಾರಾಷ್ಟ್ರದಾಗ. ಸೊ ಬರಬೇಕಾದ್ರೆ ಆಕೇನು ಬರೋದಿಲ್ಲ ರೀ, ಆಕಿನ ಅಲ್ಲೇ ಬಿಟ್ಟು ಬರೋದಿತ್ತು. ಸೊ ಹಂಗೆ ಹೋಗ್ಬೇಕಾದ್ರೆ ಅವ್ರು ಒಟ್ಟರು ಅಂದ್ರೆ ಕಾರ್ ಗಡ್ಯಾಗ ಇಡ್ಸಂಗಿಲ್ಲ ಅಂದರು ಒತ್ತಾಡ್ಕೋತ ಅಲ್ಲೇ ಕೂತ್ರು. ನಾವು ಒಟ್ಟರು ಅಂದ್ರೆ ಬರೋದಾದ್ರೆ 3 ಮಂದಿ ಒಂದೇ ಗಡ್ಯಾಗ ಬರೋರು, ಇಲ್ಲಾಂದ್ರೆ ಮತ್ತು ನಾವು ಬೇರೆ ಗಡ್ಯಾಗ ಬರ್ತೀವಿ ಅಂತಂದು. ಹಾಗಾಗಿ ಮತ್ತು ಅಷ್ಟರು ಕೂಡ ನೀವು ಅಡ್ಜಸ್ಟ್ಮೆಂಟ್ ಆಗಿರುವ ಅಂತ ಹೇಳಿದ್ವಿ ರೀ. ಹಂಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ ಜೋಡಿ ಬಂದ್ರಿ. ಸ್ವಲ್ಪ ಒಬ್ರ ಮೇಲೆ ಒಬ್ರು ಕುಂತು ಬಂದರು. ಬಟ್ ಅವ್ರಿಗೆ ಹಂಗೆ ಇಷ್ಟನ ರೀ, ಅವ್ರು ಒಬ್ರಿಗೊಬ್ರು ಬಿಟ್ಟು ಇರೋದೇ ಇಲ್ಲ. ಅವ್ರದ್ದು ಫ್ರೆಂಡ್ಶಿಪ್ಪನ್ನು ಹಂಗೆ ಐತ್ರಿ ಸಣ್ಣಾಗಿದ್ದಾಗಿಂದ. ಹಂಗಾಗಿ ನಾವು ಇರಲಿ ಅಂತ ಹೇಳ್ಕಂಡು ಅವ್ರಿಗೇನು ಫೋರ್ಸ್ ಮಾಡೋದಿಲ್ಲ, ನೀವು ಹಿಂಗೆ ಹೋಗ್ರಿ ಹಿಂಗೆ ಹೋಗ್ರಿ ಅಂತ ಹೇಳ್ಕರಿಂದ ಅವರಷ್ಟರು ಕೂಡ ಹಂಗೆ ಹೋಗ್ತಾ ಕೆಲವೊಂದಿಷ್ಟು ಕಾರ್ ಗಾಡಿ ಒಳಗೆ ವಿಡಿಯೋ ಮಾಡ್ಕೊಂಡಿವ್ರಿ. ಮುಂಜಾನೆ ಜಲ್ದಿನ ರೆಡಿ ಆಗಿದ್ವಿ ಅನ್ನೋಣ. ಸ್ವಲ್ಪ ಎಲ್ಲರಿಗೆ ಹಶು ಅಂದರೆ ನಾಷ್ಟ ಬೇಕಾ ಟೈಮ್ ಆತ್ರಿ. ಸೊ ಹಂಗಾಗಿ ಇವ್ರೇನಂದ್ರು ಎಲ್ಲರೂ ಜಲ್ದಿ ರೆಡಿ ಆಗ್ಯಾರಿ, ಮತ್ತು ಇನ್ನು ಅಲ್ಲಿ ಹೋಗಿ ನಾಷ್ಟ ಮಾಡೋದನ್ನ ತಡ ಆಗ್ತೈತಿ, ಇಲ್ಲೇ ಎಲ್ಲರೂ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಕಂದ್ರೆ ಅಲ್ಲಿ ಹೋಗ್ತಾ ರಬ್ಕೈ ಒಳಗೆ ಜಾಸ್ತಿ ನಾವು ಹೆಚ್ಚು ಹಿಂಗೆ ಎಲ್ಲರೂ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ ಇದೇ ಹೋಟೆಲ್ಗೆ ಹೋಗ್ತೀವಿ ರೀ. ಇದು ವಿನಾಯಕ್ ಹೋಟೆಲ್ ಅಂಥೇಳಿ ಚಲೋ ಐತಿ. ಅಲ್ಲೇ ನಾಷ್ಟ ಮಾಡ್ಕೊಂಡಿವ್ರಿ ಅಷ್ಟರು. ಸೊ ನಾಷ್ಟ ಮಾಡ್ಕೊಂಡು ಮುಂದೆ ಅಲ್ಲಿ ಫಂಕ್ಷನ್ಗೆ ಹೋಗ್ಬೇಕಂಥೇಳಿ ಪ್ರಿಪೇರ್ ಆದ್ವಿ ರೀ. ಅಂದ್ರೆ ಜಲ್ದಿ ಬಿಟ್ಟಿದ್ವಿ ಅನ್ನೋಣ, ಮುಂಜಾನೆ ಇನ್ನೂ ಮನ್ಯಾಗ ನಾಷ್ಟ ಮಾಡೋಕ್ಕಾಗಿದ್ದಿಲ್ಲ. ಸೊ ಹಾಗಾಗಿ ಅಲ್ಲೇ ಹೋಟೆಲ್ನಾಗ ನಾಷ್ಟ ಮಾಡಿಕೊಂಡು ಆಮೇಲೆ ಫಂಕ್ಷನ್ಗೆ ಹೋದ್ವಿ ರೀ. ಪಪ್ಪ ನಾವು ಎಲ್ಲ ಅಷ್ಟರು ಕೂಡ ನಾಷ್ಟ ಮಾಡಿದ್ವಿ ರೀ. ಮಮ್ಮಿ ಮತ್ತು ಇನ್ನು ದೀಪು ಎಲ್ಲರೂ ಅವರು ಹಿಂದಿನ ಗಾಡ್ಯಾಗ ಬರತ್ತಿದ್ರು ರೀ. ಸೊ ಅವ್ರು ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೋದ್ವಿ ಅಂದ್ರೆ ಅಲ್ಲಿ ಏನರ ಪ್ರಿಪ್ರೇಷನ್ ಇದ್ರೆ ಮಾಡೋಕೆ ಅನುಕೂಲ ಆಗ್ತೈತಿ. ಅಲ್ಲಿದು ಒಂದು ಸ್ವಲ್ಪ ನನಗೂ ಗೊತ್ತೈತಿ. ಮತ್ತು ದೀಪು ಅನ್ನೋಣ ಆಕಿಗೆ ಒಂದು ಸ್ವಲ್ಪ ಆ ಕಡೆ ಗೊತ್ತಾಗಂಗಿಲ್ಲ. ಮತ್ತು ಹುಡುಗರು ಇನ್ನೂ ಸಣ್ಣದು ಅನ್ನೋಣ ನಮ್ಮ ಜೊತೆ ಕರ್ಕೊಂಬರ್ತೀವಿ ತಂದ್ರಿ ಮಮ್ಮಿಯರ. ಹಾಗಾಗಿ ನಾವು ಮುಂದೆ ಹೋದೀವಿ ರೀ. ಏನರ ಫಂಕ್ಷನ್ ಐತಂದ್ರೆ ಎಷ್ಟು ಒಂಥರ ಫುಲ್ ಹುರುಪಿರ್ತದೆ. ಸೊ ನನಗಂತೂ ಆಕಿ ಸೋದರತ್ತೆ ಮಗಳು ಒಂಥರ ಹಂಗೆ ಬೇರೆದವ್ರು ಅಂತ ಅನ್ಸೋದೇ ಇಲ್ಲ ರೀ ಆಕಿ ನನಗೆ. ಆಕಿ ನಮ್ಮ ತಂಗಿನ. ಸೊ ಆಕಿ ಸಣ್ಣಾಗಿದ್ದಾಗಿಂದ ಹಿಡ್ಕೊಂಡು ನನ್ನ ಜೊತೆನ ಬೆಳ್ಕೋತ ಬಂದಾಳು. ಹಾಗಾಗಿ ಆಕಿ ನಂಗೆ ತಂಗಿನ ಅನ್ನಿಸ್ತಾಳ್ರಿ. ಆಕಿಗೆ ನಾನು ಬೇರೆ ಫೀಲ್ ಮಾಡ್ಕೊಂಡಿಲ್ಲ, ಆಕಿನೂ ನನಗೆ ಹಂಗೆ ಫೀಲ್ ಮಾಡ್ತಾಳ್ರಿ ಅಕ್ಕ ಅಂಥೇಳಿ. ಸೊ ಆಕಿಗೆ ಈಗ ಅಂದರೆ ಭಾಳ ದಿವಸ ಆತು ನಿಂತಿದ್ದಿಲ್ಲ, ಅವ್ರು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ರಿ. ಬಟ್ ಈಗ ನಿಂತಿದ್ದಾನ ಭಾಳ ಖುಷಿ ಆದರು. ಸೊ ಅವ್ರ ಖುಷಿ ಒಳಗೆ ಆಕಿ ಖುಷಿ ಅಂದ್ರೆ ನಮಗೊಂಥರ ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ಬರೋದಿಲ್ಲ, ಅಷ್ಟು ಖುಷಿ ಆಗ್ತದೆ. ಸೊ
ಸೊ ಹಂಗೆ ಹೋಗ್ತಾ ಕೆಲವೊಂದಿಷ್ಟು ಹಂಗೆ ಫೋಟೋಗಳು ತಕ್ಕೋತ ಮಾಡ್ಕೋತ ಹೋದ್ವಿ ರೀ. ಸೊ ನನಗೇನಂದ್ರೆ ಈ ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ಬೇಕಾದ್ರೆ ಒಂಥರ ಖುಷಿ, ಆ ಮೂಮೆಂಟ್ಸ್ ಎಂಜಾಯ್ ಮಾಡಬೇಕು, ಅವ್ರ ಜೊತೆ ಎಲ್ಲ ಚಲೋ ತಂಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೇಳ್ರಿ. ಈಗ ತೋರಿಸೋ ಪ್ಲೇಸ್ ಏನೈತೆ ರೀ, ಇಲ್ಲಿದು ಫೇಮಸ್ ಪ್ಲೇಸ್ ರೀ ಇದು, ಎಲ್ಲರಿಗೂ ಗೊತ್ತಿರ್ತೈತೆ ಹೆಚ್ಚು ಕಡಿಮೆ. ವಾಡಿ ಅಂತ ಹೇಳ್ತಾರೆ ನೋಡ್ರಿ, ಆದ್ರೆ ಇದು ನರ್ಸುಬನ್ವಾಡಿ. ಸೊ ಅದಂತೂ ಫುಲ್ ಫೇಮಸ್ ರೀ. ಅಂದರೆ 3 ಹೊಳಿ ಕೂಡಿ ಅವ್ರು ಎಲ್ಲೇ. ಸೊ ಅದಕ್ಕೆ ಅಲ್ಲಿ ಪ್ರವಾಸಿ ಪ್ಲೇಸ್ ಅನ್ನೋದು ಅದು ಅಲ್ಲಿ ಬರ್ತಿರ್ತಾರೋ. ಸೊ ಅದನ್ನು ದಾಟಿದ ನಂತರನೇ ಇದು ಶಿರೋಳ ಐತ್ರಿ. ಸೊ ಅಲ್ಲಿ ಬಂದೀವ್ರಿ ನಾವೀಗ ಕಲ್ಯಾಣ ಮಂಟಪಕ್ಕೆ. ಸೊ ಬೀಗ್ರಕ್ಕಿಂತ ಮುಂಚೆ ನಾವು ಬಂದಿದ್ದೀವಿ ರೀ. ಫಸ್ಟ್ ಅವರು ಬರತ್ತಿದ್ರು, ಫಸ್ಟ್ ನಾವು ಹೋದಿವ್ರಿ. ನಮ್ಗಿಂತ ಮುಂಚೆ ನಮ್ಮ ಅಕ್ಕ ಬಂದಿಡ್ರಿ. ಆಕಿನೂ ಬಂದಿರೋಣ ಹಂಗೆ ಎಲ್ಲ ಮಾತಾಡ್ಸ್ಕೊತ ನಿಂತಿಳ್ರಿ. ನಮ್ಮ ಅಕ್ಕ ಅಂದ್ರೆ ಆಕಿನೂ ಸೋದರತ್ತಿ ಮಗಳನ್ನ ರೀ. ನಂಗೆ ಆಕಿಗೆ ಅಕ್ಕ ಅಂತೀನಿ ರೀ, ಈಕಿನೂ ಸೋದರತ್ತಿ ಮಗಳನ್ನ ರೀ, ಈಕಿ ತಂಗಿ ರೀ. ಆಕಿನೂ ನಾನು ಕೂಡ ಈಗ ದೊಡ್ಡಕ್ಕೇನದಾಳ್ರಿ, ಈಕಿನೂ ನಾನು ಕೂಡ ಸಾಲಿ ಕಲ್ತೀವಿ. ಮತ್ತು ಆಕಿಗೇನು ಕುಬುಸೈತತ್ ಏನಲ್ರಿ, ಆಕಿ ತಂಗಿ ಅಂದ್ರೆ ನನಗಿಂತ ಸಣ್ಣಕಿ ರೀ. ಈಗ ಇಲ್ಲಿ ಬಂದಳು ನೋಡ್ರಿ, ಆಕಿದ ಈಗ ಫಂಕ್ಷನ್ ಇರೋದು ಸುಸೇಮಂತ ಕಾರ್ಯಕ್ರಮ. ಈಕಿ ಪಪ್ಪಾರ ತಂಗಿ ಮಗಳ್ರಿ, ಮತ್ತು ಈಕೇನೈತ್ರಿ ಪಪ್ಪಾರ ಅಕ್ಕನ ಮಗಳ್ರಿ. ಸೊ ಅವ್ರು ಯಾವಾಗೂ ಹಂಗೆ ಅವರು ಬೇರೆದವ್ರು ಅದಾರು ಅಂತ ಹಿಂಗೆ ಅನ್ಕೊಂಡು ಬಂದೇ ಇಲ್ರಿ. ಅವರು ನನಗೆ ಅಕ್ಕ ತಂಗಿಗತ್ಲೇನ ಇದ್ರಿ. ಸೊ ನಮ್ಮ ಫ್ರೆಂಡ್ಶಿಪ್, ನಮ್ಮ ಬಾಂಡಿಂಗ ಇನ್ನೂ ಮಟ್ಟನೂ ಹಂಗೆ ಐತ್ರಿ. ಯಾವಾಗೂ ಅದು ಬ್ರೇಕ್ ಆಗೋದೇ ಇಲ್ಲ ಅಂತ ಹಿಂಗೆ ಅನಿಸ್ತದ ನನಗೆ. ನಮ್ಮ ಮಕ್ಕಳು ಮುಂದೆ, ಈಗ ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಕಳು ಸೇಮ್, ಮತ್ತು ಅವರು ಒಬ್ರಿಗೊಬ್ರು ಬಿಟ್ಟಿರ್ತಾರೆ. ನಾವು ಹೆಂಗಿದ್ವಿ ಅಲ್ರಿ ಸೇಮ್ ಅವರು ಹಂಗದಾರು. ಸೊ ಆ ಕಾರ್ಯಾಲಯಕ್ಕೆ ಹೋದಿವ್ರು. ಈ ಡೆಕೋರೇಷನ್ ಅಂತೂ ಇಷ್ಟು ಚಂದ ಮಾಡಿದ್ರು, ಭಾಳ ಇಷ್ಟ ಆಯ್ತು ನಂಗಂತೂ. ಅದು ಒಂಥರ ಏನೋ ಡಿಫ್ರೆಂಟ್ ಮಹಾರಾಷ್ಟ್ರದಾಗ ಒಂಥರ ಬೇರೆ ಬೇರೆ ಥರನ ಮಾಡ್ತಾರೆ ರೀ. ಸೊ ಮಕ್ಕಳೆಲ್ಲ ಹಂಗೆ ಎಂಜಾಯ್ ಮಾಡತ್ತಿದ್ರು. ಹಂಗೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗೆಲ್ಲ ನಾನು ಒಂದು ಸ್ವಲ್ಪ ಹೆಂಗೆ ಎಲ್ಲ ಡೆಕೋರೇಷನ್ ಮಾಡ್ಯಾರ ಅಂತ ಹೇಳ್ಕೊಂಡು ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಿ. ಸೋನು ಅಂತೂ ಜಾಸ್ತಿ ವಿಡಿಯೋದಾಗ ಬರೋದಿಲ್ಲ, ಅವ್ನು ಎಲ್ಲಿರ್ತಾನೆ ಅಷ್ಟು ನಾನು ವಿಡಿಯೋ ಮಾಡಿ ಇದ್ರಾಗ ಹಾಕೋದ್ರಿ. ಅವನದು ಒಂದು ಎಲ್ಲ ಥರ ಮೆಮೊರಿ ಇರಲಿ ಅಂಥೇಳಿ. ಆಮೇಲೆ ಅದೆಲ್ಲ ಜೋಕಾಲಿ ಹೀಗೆಲ್ಲ ಎಷ್ಟು ಚಂದ ಅರೇಂಜ್ಮೆಂಟ್ ಮಾಡಿದ್ರು. ಸೊ ಫಸ್ಟ್ ಹೋಗಿ ನಾವೇ ಎಂಜಾಯ್ ಮಾಡಿದ್ವಿ ಅದನ್ನು. ಅದ್ರಾಗ ಕುಂತು ಸ್ವಲ್ಪ ಜೋಕಾಲಿ ಆಡೋದು, ಅಲ್ಲಿಟ್ಟು ಫೋಟೋ ತಕ್ಕೋದು, ಅದು ಮಾಡೋದು, ಇದೆಲ್ಲ ಮಾಡಿದ್ವಿ ರೀ. ಆಮೇಲೆ ಫಂಕ್ಷನ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ರೀ. ಫಸ್ಟ್ ಅಲ್ಲಿ ಒಂದು ಸ್ವಲ್ಪ ರಂಗೋಲಿ ಹಾಕೋದು ಅದು ಇದು ಇತ್ತು, ಅದನ್ನೆಲ್ಲ ನಾನು ಹಾಕಿನಿ ರೀ. ಆಮೇಲೆ ನಮ್ಮ ಔಷಧಿಗಳು ಒಬ್ಬೊಬ್ರು ಅಂದರೆ ಬರಾಕತ್ರಿ. ಫಸ್ಟ್ ನಾವು ಹೋದ್ವಿ ರೀ, ಆಮೇಲೆ ಬೀಗರು ಬಂದರು. ಆಮೇಲೆ ಫಸ್ಟಿಗೆ ನಮ್ಗಿಂತ ಮೊದಲಂತೂ ನಮ್ಮ ಅಕ್ಕ ಹೋಗಿಡ್ರಿ. ಈಕೆನ ನಮ್ಮ ಔಷಧಿಗಳ್ರಿ ಇವರು, ಒಬ್ಬಕ್ಕೆ ನಮ್ಮ ಅಕ್ಕ, ಈಕಿ ನಮ್ಮ ತಂಗಿ, ಅವರ ಇಬ್ಬರು ರೀ. ಆಮೇಲೆ ಇನ್ನೊಬ್ರು ಮೌಶಿ ಅದಾರ ರೀ ಇದ್ರಾಗ. ಇನ್ನು ನೆಕ್ಸ್ಟ್ ಫೋಟೋದಾಗ ಅವ್ರನ್ನ ಅಪ್ಲೋಡ್ ಮಾಡೀನಿ ರೀ. ಅಂದ್ರೆ ಭಾಳ ಮಂದಿ ಅದಾರ ರೀ. ನಮ್ಮ ಹಸ್ಬೆಂಡ್ ಅತ್ತಂಗ್ಯಾರಣ 7 ಮಂದಿ, ಆಮೇಲೆ 8, 9 ಅಂದ್ರೆ ಇವರು ಲಾಸ್ಟ್ನೇದವ್ರು, ನಮ್ಮ ಹಸ್ಬೆಂಡ್ 9ನೇದವರು. ಸೊ ಹಂಗೆ ಫ್ಯಾಮ್ಲಿ ಹೇಳಕ್ಕೆ ಹೋದ್ರೆ ಭಾಳ ದೊಡ್ಡದೈತ್ರಿ. ಆದರೆ ಮತ್ತೆ ಯಾವಾಗ್ರೆ ಅಂದರೆ ಈಗ ಹಿಂದೊಮ್ಮೆ ಒಂದು ವಿಡಿಯೋ ಮಾಡೀನಿ ರೀ ನಾನು. ಹಬ್ಬದಾಗ ನಾವು ಎಲ್ಲರ ಕಡೆ ಆರತಿ ಮಾಡಿಸ್ಕೊಳಕ್ಕೆ ಹೋಗಿದ್ವಲ್ಲ ರೀ. ಸೊ ಅಲ್ಲಿ ಹೆಚ್ಚು ಕಡಿಮೆ ನಮ್ಮ ಹಸ್ಬೆಂಡ್ ಅಕ್ಕಂಗ್ಯಾರನ್ನೆಲ್ಲ ಅದ್ರಾಗ ತೋರಿಸ್ಯದನ್ ರೀ. ಅಲ್ಲಿ ರಂಗೋಲಿ ಹಾಕಿ ಬಂದು ಅದೇನು ಫಂಕ್ಷನ್ಗೆ ಪ್ರಿಪ್ರೇಷನ್ ಮಾಡೋದಿತ್ತು ಅದನ್ನೆಲ್ಲ ಮಾಡತ್ತೀನಿ ರೀ. ಅವ್ರ ಅತ್ತಿಯರು ಅದನ್ನು ಮಾಡ್ರಿ ಇದು ಮಾಡ್ರಿ ಅಂತ ಹೇಳತ್ತಿದ್ರು. ಸೊ ಅದನ್ನ ಮಾಡತ್ತಿದ್ದೆವು. ಟೈಮ್ ಸೇರಿ ಉಡೇಕಿ ಒಂದು ಹಾಕಿಬಿಟ್ರಿ. ಅಂದ್ರೆ ಮಂದಿ ಬರೋದು ಲೇಟ್, ಅಂದ್ರೆ ಸ್ವಲ್ಪ ಇನ್ನೂ ಹಿಂದೆ ಬರೋರು ಇದ್ರಲ್ರಿ ಬೀಗರು. ಸೊ ಅವ್ರು ಬರೋದು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಇದನ್ನು ಜಲ್ದಿ ಮುಗಿಸ್ಕೋರಿ ಅಂತ ಹೇಳ್ಕಂದ್ರೆ ಉಡಿ ತುಂಬೋದು ಒಂದು ಮುಗಿಸ್ಕೋರಿ, ಟೈಮ್ ಟು ಟೈಮ್ ಆತಂದ್ರೆ ಆಮೇಲೆ ಸ್ವಲ್ಪ ಬಂದವರೆಲ್ಲ ಮಾಡೋದು ಲೇಟ್ ಆದರೂ ನಡೀತಿತ್ತು ಅಂತ ಹೇಳತ್ತಿದ್ರು. ಸೊ ಹಾಗಾಗಿ ನಾವು ಫಸ್ಟ್ ಅವ್ರಿಗೆ ಏನು ತಂದಿದ್ವಿ ಅದನ್ನು ಸೀರೆ ಆಯ್ರಿ ಕೊಡಬೇಕಲ್ರಿ, ಆ ಸೀರೆ ಉಟ್ಕೋದಿರ್ತೈತಿ ತವ್ರ ಮನೆ ಕಡೆ ಬಂದಿದ್ದು. ಸೊ ಅದನ್ನು ನಾನು ನಮ್ಮ ಯಜಮಾನ್ರು ಅವ್ರಿಗೆ ಆರತಿ ಮಾಡಿ ನಾವು ಏನು ತಂದಿದ್ವಿ ಅದನ್ನು ಸ್ಯಾರಿ ಮತ್ತು ಅವ್ರ ಹಸ್ಬೆಂಡಿಗೆ ಅವರು ಡ್ರೆಸ್ ತೊಗೊಂಡಿದ್ರಿ. ಸೊ ಅದನ್ನೆಲ್ಲ ನೀವು ಹಾಕ್ಕೊಂಡು ರೆಡಿ ಆಗ್ರಿ, ಆಮೇಲೆ ಉಡೇಕಿ ಹಾಕಕ್ಕೆ ಬರ್ತೈತೆ ಅಂತ ಹೇಳ್ಕರಿಂದ ಇದನ್ನು ಮಾಡಿದ್ವಿ ರೀ. ಅದನ್ನು ಆರತಿ ಮಾಡಿ ಅವ್ರಿಗೆ ಅದನ್ನು ಫಸ್ಟ್ ಏನು ತಂದಿದ್ವಿ ಅದನ್ನು ಕೊಟ್ಟರು. ಅವ್ರು ರೆಡಿ ಆಗಕ್ಕೆ ಹೋದರು. ಆಕಿಗೆ ಅಂದ್ರೆ ರೆಡಿ ಆಗೋಕೆ ಸ್ವಲ್ಪ ತ್ರಾಸ ಆಗ್ತೈತೆ ಅಂತ ಹೇಳ್ಕರಿಂದ ಆಕಿ ಪಾರ್ಲರ್ದವ್ರಿಗೆ ಹೇಳಿದ್ರು ರೀ. ಸೊ ಅವ್ರು ರೆಡಿ ಮಾಡಿದರು. ಸೊ ಆಕಿರು ಭಾಳ ಚಂದ ಕಾಣತ್ತಿದ್ರು ರೀ. ಆ ಕಡೆ ಮಹಾರಾಷ್ಟ್ರದಾಗ ನಮ್ಮ ಕಡೆ ಎಲ್ಲ ಈ ಥರ ಹಿಂಗೆ ಜ್ಯುವೆಲ್ಲರಿ ಹೀಗೆಲ್ಲ ಹಾಕೋತೀವಲ್ಲ ರೀ, ಆ ಟೈಪ್ ಹಾಕೋದಿಲ್ಲ. ಅವೆಲ್ಲ ಹೂವಿನೂ ಬರ್ತಾವಲ್ಲ ರೀ, ಆ ಥರ ಬ್ರೈಡ್ ನಮ್ಮ ಕಡೆ ಹೆಚ್ಚು ಹಳದಿ ಫಂಕ್ಷನ್ನಾಗೆಲ್ಲ ಹಾಕ್ಕೊಂಡಿರ್ತಾರೋ ಆ ಥರನ ಅಲ್ಲಿ ಈ ಕುಬಸ್ನಾಗ ಹಾಕೋತಾರೆ ರೀ. ಮತ್ತು ಹಿಂಗೆಲ್ಲ ಬ್ಯಾಚಿಗೆ ಅದು ಹಾಕೋತೀವಲ್ಲ ರೀ, ಆ ಥರ ಆಯಿ ಬಾಬಾ ಅಂತ ಹೇಳ್ಕರಂದು ಈ ಥರ ಬ್ಯಾಚ್ ಹಾಕೋದು, ಈ ಥರ ಎಲ್ಲ ಒಂದು ಸ್ವಲ್ಪ ಅಲ್ಲಿದೇನೋ ಇಲ್ಲಿಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಅದ ರೀ. ಮತ್ತು ಇನ್ನೂ ಡಿಫ್ರೆಂಟ್ ಅಂದ್ರೆ ಅವರೆಲ್ಲ ಒಂಥರ ಬಿಲ್ ಹಿಡಿದು ಒಂದು ಏನೋ ಅರ್ಧ ಚಂದ್ರಮ್ಮ ಅದ್ರಾಗ ಕುಂತು ತೆಗ್ಸೋದು, ಹೀಗೆಲ್ಲ ಫೋಟೋ ತೆಗ್ಸೋದು, ಅದೆಲ್ಲ ಭಾಳ ಚಂದ ಮಾಡಿದ್ರು ರೀ. ಸೊ ಹಂಗೆ ಅಂದರೆ ಇಲ್ಲಿಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಐತ್ರಿ ಅಲ್ಲೆಲ್ಲ. ಅವರು ಆ ಥರ ಅಲ್ಲಿ ಆ ಕಡೆ ಹೆಂಗೈತೋ ಅದನ್ನೆಲ್ಲ ಮಾಡಿದ್ರು ರೀ. ಸೊ ಅವ್ರು ಅದನ್ನು ಸ್ಯಾರಿ ಉಟ್ಕೊಂಡು ನಾವೀಗೇನು ಕೊಟ್ಟಿದ್ವಲ್ಲ ರೀ ಅದನ್ನ ಸ್ಯಾರಿ ಉಟ್ಕೊಂಡು ಸ್ಟೇಜ್ ಮೇಲೆ ಬಂದ್ರಿ ರೀ. ಅಷ್ಟೊತ್ತಕ್ಕೆ ಅಂದ್ರೆ ಒಳಗಿನ ಉಡಕ್ಕಿ ಅಂದರೆ ಟೈಮ್ ಟು ಟೈಮ್ ಹಾಕೋದಿತ್ತನ ಫಸ್ಟ್ ಇನ್ನು ಸ್ವಲ್ಪ ಇವ್ರು ಬರೋದು ಲೇಟ್ ಆಯ್ತನ, ಅಂದರೆ ಎಲ್ಲರೂ ಕೂಡಿ ಬರೋದನ್ನ ಲೇಟ್ ಆಯ್ತಲ್ಲ ರೀ. ಸೊ ಹಂಗಾಗಿ ನೀವು ಹಾಕಿಬಿಡ್ರಿ, ಆಮೇಲೆ ಬೇಕಾದ್ರೆ ಸ್ವಲ್ಪ
ತಡ ಆದ್ರೂ ಎಲ್ಲರೂ ಮಾಡಿ ಬರಕತ್ತಂತಿಕ್ಕಿರಂದ್ರೆ ಅಂದ್ರೆ ಆಮೇಲೆ ಅನ್ನೋಣ ನಾವು ಸಾಸಕ್ಕಿ ಹಾಕಿ ಆಕಿಗೆ ಅದು ಟೈಮ್ ಟು ಟೈಮ್ ಏನು ಒಳಗೆ ಉಡೇಕಿ ಹಾಕೋದಿತ್ತಲ್ರಿ ಅದನ್ನು ಮುಗಿಸ್ಕೊಂಡ್ವಿ. ಅವ್ರ ಕಡೆಯವ್ರು ಎಲ್ಲರೂ ಬಂದಿದ್ದರು. ಸೊ ಅವರು ನಾವು ಕೂಡಿ ಆಕಿಗೆ ಅದು ಫಸ್ಟ್ ಏನು ಉಡೇಕಿ ಹಾಕೋದಿತ್ತಲ್ರಿ ಅದನ್ನು ಹಾಕಿದ್ವಿ. ಆಮೇಲೆ ನಮ್ಮ ಕಡೆಯವ್ರು ಎಲ್ಲರೂ ಬಂದ್ರಿ. ಒಂದು ಸ್ವಲ್ಪ ಲೇಟ್ ಆತಂದ್ರೆ ಹಾಕಿ ಒಂದು 5-10 ನಿಮಿಷ ಆಗಿತ್ತು ಅಷ್ಟೊತ್ತಕ ಅಂದ್ರೆ ಬಂದ್ರು ಅವರು. ಆಮೇಲೆ ಇದು ಫಂಕ್ಷನ್ದು ಏನೇನು ಪ್ರಿಪ್ರೇಷನ್ ಅಂದ್ರೆ ದಂಡಿ ಕಟ್ಟೋದು ಇದಲ್ರಿ. ಇದು ಕುಬಸ್ನಾಗ ಅಂದ್ರೆ ದಂಡಿ ಕಟ್ಟೋದು, ಫಲ ಹಾಕೋದು ಇದರಿ ಒಟ್ಟು ಹೆಚ್ಚ ಅವ್ರ ಕಡೆ ಹೆಂಗೈತಿ ಆಕಿಗೆ ಇದು ಡೈರೆಕ್ಟ್ ಒಮ್ಮೆ ನಮ್ದು 7ರಾಗಿಂದ ಕುಬ್ಸನ ಮಾಡಾಕತ್ತೀವ್ರಿ. ಅಂದರೆ 4ರಾಗತಿ ಮಾಡ್ತಾರೆ ನಮ್ಮ ಕಡೆ. 4ರಾಗ ನಾರಿ ಕುಬ್ಸ ಅಂತ ಹೇಳಿ ಮಾಡ್ತಿರ್ತಾರೆ. ಸೊ ಹಂಗೇನು ಮಾಡಲಿಲ್ಲ ರೀ ಅವರು. ಯಾಕಂದ್ರೆ ಅವ್ರದ್ದೇನೋ ಒಂದು ಸ್ವಲ್ಪ ಅಂದ್ರೆ ಲೇಟಾಗಿ ನಿಂತಿತ್ತಾನ ನಾವು ಸ್ವಲ್ಪ ಹೋಳಿಗೆ ಹಾಗೆಲ್ಲ ಬೇಡ್ಕೊಂಡಾರಂತವ್ರು. ಸೊ ಅದು ಡೆಲಿವರಿ ಆದ ಬಳಿಕ ಅದೇನೋ ಹೋಳಿಗೆಲ್ಲ ಮಾಡಿ ಅದು ಮಾಡುತ್ತಾನ ಅದೇನೋ ಮಾಡೋದಿರಂಗಿಲ್ಲಂತ್ರಿ. ಸೊ ಹಾಗಾಗಿ ಅವರು ಒಂದು ಸ್ವಲ್ಪ ಲೇಟ್ ಫಂಕ್ಷನ್ ಮಾಡಿದ್ರು. ಅಲ್ಲಿದ್ದು ಏನು ಅದು ನನಗೆ ಅಷ್ಟೊಂದು ಗೊತ್ತಿಲ್ಲ ರೀ. ಅದು ಏನೋ ಹೊಳಿಗೆ ಐತ್ರಿ ಅವ್ರ ಊರೊಳಗೆ. ಸೊ ಅದನ್ನು ಮಾಡಿದ ನಂತರನ ಇದು ಕುಬ್ಸ ಮಾಡೋದು ಅಂಥೇಳಿ ಅಂದಿದ್ರು ಅವರು. ಇದ್ರ ಹಿಂದಿನ ದಿನ ಅವರೆಲ್ಲ ಅಲ್ಲಿ ಮುತ್ತೈದೆಯರಿಗೆ ಮಾಡಿ ಅದ್ರದ್ದು ಹೊಳಿದೇನು ಮಾಡೋದೈತೆ ಅದನ್ನೆಲ್ಲ ಮಾಡಿ ಬಂದ ಬಳಿಕನ ಇದನ್ನು ಈ ಫಂಕ್ಷನ್ ಪ್ರಿಪೇರ್ ಮಾಡ್ಕೊಂಡಿದ್ರು ರೀ. ಆಮೇಲೆ ಏನೈತಿ ಇದನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಮಾಡ್ಕೋಬೇಕಂತ ಹೇಳಿ ಅವ್ರ ಹಸ್ಬೆಂಡ್ ಮಯೂರು ವಿಚಾರ ಮಾಡಿದ್ರಿ. ಯಾಕಂದ್ರೆ ಈಗ ಭಾಳ ದಿವ್ಸಲೇನೂ ನಿಂತೈತಿ. ಮತ್ತು ಯಾಕಿದು ಮದುವೆ ಮತ್ತು ಎಂಗೇಜ್ಮೆಂಟ ನಮ್ಮ ಕಡೆ ಮಾಡಿದ್ದೀವಿ ರೀ. ಸೊ ಹಾಗಾಗಿ ಇದನ್ನೇನೈತಿ ನಾವು ನಮ್ಮ ಕಡೆ ಮಮ್ಮಿ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದಿದ್ರು. ಸೊ ಹಾಗಾಗಿ ಅವ್ರ ಕಡೆ ಇದನ್ನು ಇಟ್ಕೊಂಡಿದ್ರು ರೀ. ಸೊ ಆ ಮದುವೆ ಮತ್ತು ಎಂಗೇಜ್ಮೆಂಟೂ ಚಲೋ ಆಗಿತ್ತು. ಸೊ ಇದು ಫಂಕ್ಷನ್ನು ಭಾಳ ಚಂದ ಮಾಡಿದ್ರಿ. ನಮಗಂತೂ ಫುಲ್ ಮನಸ್ಸಿಗೆ ಬಂತು. ನಾನು ಈಗ ಮಮ್ಮಿ ಬಂದಿದ್ರಿ ಅನ್ನೋಣ ಅದು ಒಳಗೆ ಹಾಕು ಟೈಮ್ಕನ ಮಮ್ಮಿ ಅವಾಗೂ ಬಂದರೆ ಅದನ್ನ ಇಬ್ಬರು ಕೂಡಿ ಅದನ್ನು ಹಾಕಿ ಆರತಿ ಮಾಡಿದ್ರಿ ಎಲ್ಲರೂ. ನಮ್ಮ ಕಡೆ ಕರ್ನಾಟಕದ ಹೆಂಗೈತಿ ಇದು ದೊಡ್ಡ ಕುಬ್ಸ ಮಾಡಿ ಅವಾಗೇನು ಒಬ್ಬೊಬ್ರು ಕೊಡ್ತಾರೋ ಆಯರಿ ಒಬ್ಬರು ಕೊಡೋದಿಲ್ಲ ಹೀಗೆಲ್ಲ ಇರ್ತದೆ ರೀ. ನಮ್ಮ ಕಡೆ ಹೆಂಗೆ ಮಾಡ್ತಾರೋ ಮನೆಗೆ ಕರೆದು ಊಟ ಮಾಡಿಸಿ ಮತ್ತು ಆಯರಿಗೆ ಕೊಡೋದು ಹೀಗೆಲ್ಲ ಐತಿ. ಬಟ್ ಮಹಾರಾಷ್ಟ್ರದಾಗ ಏನೈತಿ ರೀ ಆ ಥರ ಮನೆಗೆ ಕರೆದೇನು ಮಾಡೋದಿಲ್ಲ. ಬಟ್ ಅವ್ರೇನು ದೊಡ್ಡ ಕುಬ್ಸ ಮಾಡಿರ್ತಾರಲ್ಲ ಆವಾಗ ಏನೆಲ್ಲ ಅವ್ರು ಕೊಡೋದಿರ್ತೈತಿ ಮಾಡೋದಿರ್ತೈತಿ ಅವಾಗ ತಂದು ಕೊಡ್ತಿರ್ತಾರೆ ರೀ. ಸೊ ಆ ಕಡೆ ಹಂಗೆ ಐತ್ರಿ. ನಮ್ಮ ಕಡೆ ಬೇರೆ ಐತಿ. ಸೊ ಅಲ್ಲಿದ್ದು ಹೆಂಗೈತಿ ಹಂಗೆ ಈ ಕಡೆದು ಹೆಂಗೈತಿ ಹಿಂಗೆ. ಅಂದರೆ ಒಂದೊಂದು ಏನೋ 100 ಕಿಲೋಮೀಟ್ರ್ ಹೋಗೋಣ ಒಂದೊಂದು ಥರ ಚೇಂಜ್ ಆಗ್ತೈತಿ. ಎಲ್ಲ ಫಂಕ್ಷನು ರೀತಿ ನೀತಿ ಒಳಗೆ ಚೇಂಜ್ ಆಗ್ತೈತೆ ಅಂತಾರಲ್ರಿ. ಸೊ ಹಂಗೆ ಇಲ್ಲಿ ನಾವು ಎಲ್ಲ ಆರತಿ ಮಾಡಿ ಇದು ಮೇನ್ ಫಂಕ್ಷನ್ ಏನು ಆಕಿ ಗುಡಿಯಾಗ ಹಾಕೋದು ಅದೆಲ್ಲ ಫಂಕ್ಷನ್ ಇತ್ತಲ್ರಿ ಅದು ಮುಗೀತು ರೀ. ಸೊ ಅವ್ರ ಅತ್ತೆಯವರು ಈಗೆಲ್ಲ ಆರತಿ ಮಾಡತ್ತಾರ ರೀ. ಸ್ವಲ್ಪ ಜೋರ್ಲೆ ಹೇಳ್ರಿ. गळ्यात मंगळसूत्र सोगाडीचं फूल, गळ्यात मंगळसूत्र सोगाडीचं फूल, नवीचं नाव घेतलं हेकणाचं सूळ. ಅವರೆಲ್ಲ ಆರತಿ ಮಾಡಿ ಮರಾಠಿ ಒಳಗೆ ಹೇಳಿದ್ರಿ. ನಮ್ಮ ತಂಗಿನೂ ಅಕ್ಕಡು ಮರಾಠಿ ಒಳಗೆ ಕಲಿತ ಗಂಡನ ಹೆಸರೆಲ್ಲ ಹೇಳಿದ್ರಿ ಭಾಳ ಚಂದ. ಹೇಳಿ ಮಲ್ಲಿಗೆ ಹೂವಿನ ಸೀರೆ ಬೆಳ್ಳಿ ಕಾಲುಂಗ್ರ ಒಳ್ಳೆಯವ್ರ ಮಗಳಂತೇಳಿ ಒಳ್ಳೆಯವ್ರು ನೋಡ್ತಾರೆ ನಮ್ಮ ಸಂತು ಮಾಮ. ಅವರು ಹೇಳ್ಯಾರು ನಾವ್ಯಾಕೆ ಬಿಡೋದು ಅಂತೇಳಿ ಕರೆದು ನಾನು ಒಂದು ಹೇಳೀನಿ ರೀ. ಸೊ ಅದಷ್ಟೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮ ಫೇಸ್ಬುಕ್ನಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೀನಿ ರೀ. ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋತು. ಎಲ್ಲರೂ ಭಾಳ ಮಸ್ತ್ ಅಂದ್ರೆ ಎಷ್ಟು ಚಂದ ಐತೆ ಬಡಪ್ಪ ಅಂತ ಹೇಳಂದು ಮಿಲಿಯನ್ ಗಟ್ಟಲೆ ವ್ಯೂಸ್ ಅಂದ್ರೆ ನನಗೂ ಒಂಥರ ಖುಷಿ ಅನಿಸ್ತು ರೀ. ಸೊ ಯೂಟ್ಯೂಬ್ನಾಗ ಜಾಸ್ತಿ ಹೋಗಿಲ್ಲ ಬಟ್ ಫೇಸ್ಬುಕ್ಕ ಇನ್ಸ್ಟಾಗ್ರಾಮ್ ಏನೈತ್ರಿ 1.2 ಮಿಲಿಯನ್ ತನಕ ಹೋಗೈತ್ರಿ ವ್ಯೂಸ್. ಅದು ಭಾಳ ಖುಷಿ ಆಯ್ತು. ಇದೇನೋ ಗಂಡನ ಹೆಸರು ಹೇಳೋದು ಒಂಥರ ಅದೊಂಥರ ಏನೋ ನಮ್ಮ ಕಡೆ ಖುಷಿ ರೀ. ಅದು ಒಂಥರ ಒಡಪ ಹಾಕಿ ಹೇಳೋದು ನಾಚ್ಕೊಂಡು ಹೇಳೋದು ಇದೊಂಥರ ಈ ಕಡೆದು ಪದ್ಧತಿನ ರೀ ಅದು. ಆಮೇಲೆ ಏನೈತಿ ನಮ್ಮ ಕಾಕುಗಳೆಲ್ಲ ಬಂದಿದ್ರಿ. ಸೊ ಅದೇ ನಾವು ಹಿಂದಿನ ದಿನ ಅದೇ ಕರ್ಚಿಕಾಯಿ ಮಾಡೋದು ಇದನ್ನೆಲ್ಲ ಮಾಡತ್ತಿದ್ವಿ. ಅದು ಫಸ್ಟಿಗೆ ತೋರಿಸಿನಲ್ರಿ ಅವು ಏನೇನು ಮಾಡಿದ್ವಿ ಅದರೊಳಗೆ ಮತ್ತೊಂದು ಸ್ವಲ್ಪ ಹಿಂಗೆ ದೊಡ್ಡ ಮಾಡಿ ಸ್ವಲ್ಪ ಡೆಕೋರೇಷನ್ ಟೈಪ್ ಎಲ್ಲ ಮಾಡಿದ್ವಿ. ಎಲ್ಲ ನಮ್ಮ ಕಾಕುಗಳು ಇದ್ರಾಗ ಫುಲ್ ಎಕ್ಸ್ಪರ್ಟ್ ರೀ. ಸೊ ಅವರೆಲ್ಲ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡಿದ್ರು ನಮ್ಮ ತಂಗಿಗಳೆಲ್ಲ. ಸೊ ಅದನ್ನು ಅಲ್ಲಿ ಡೆಕೋರೇಷನ್ ಮುಂದೆ ಬಂದವ್ರಿಗೆಲ್ಲ ನೋಡೋಕ್ಕೂ ಆಯ್ತು ಚಂದ ಆಯ್ತು. ಅಂದರೆ ಬೀಗರಿಗೆ ಕೊಡಕ್ಕೆ ಮಾಡಿರ್ತೈತ್ರಿ ಅದನ್ನೆಲ್ಲ ಚೆನ್ನಾಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ ರೀ ಸ್ಟೇಜ್ ಮೇಲೆ. ಆಮೇಲೆ ನಮ್ಮ ದೀಪುಗೆ ನಮ್ಮ ಯಶು ಮತ್ತು ಯುಕ್ತಿಂದ ಒಂದು ಡ್ರೆಸ್ ಫಸ್ಟ್ ಏನು ಅವ್ರಿಗೆ ಹಾಕಿದ್ವಲ್ರಿ ಆ ಡ್ರೆಸ್ ತೊಗೊಂಬ ಅಂತ ಹೇಳಿದ್ರು ರೀ. ಸೊ ಅದನ್ನು ಸೈಡ್ ಒಂದು ಸ್ವಲ್ಪ ಡೆಕೋರೇಷನ್ಗೆ ಇರಲಿ ಅಂತ ಯಾಕಂದ್ರೆ ಇದನ್ನೆಲ್ಲ ಇಟ್ಟು ಅವನ್ನೆಲ್ಲ ಇಟ್ಟು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ರಿ ಅವ್ರು. ಸೊ ಭಾಳ ಚಂದ ಅಂದರೆ ಏನೋ ಒಂಥರ ಫಂಕ್ಷನ್ ಅಷ್ಟು
ತಮಗೆ ಎಷ್ಟು ಇದನ್ನಾಗ್ತದೋ ಅಷ್ಟು ಭಾಳ ಚಂದ ಫಂಕ್ಷನ್ ಮಾಡಿದ್ರು ರೀ. ಒಂಥರ ಗಡ್ಬಿಡಿ ಇಲ್ಲ, ಏನು ಟೆನ್ಷನ್ ಇಲ್ಲ. ಸೊ ಆರಾಮ್ ನಾರ್ಮಲಾಗಿ ಫಂಕ್ಷನ್ ಫ್ರೀಯಾಗಿ, ಅಂದರೆ ಯಾವುದೋ ಫಂಕ್ಷನ್ನಾಗ ಎಷ್ಟು ಓಡಾಡ್ತಿರ್ತೀವಿ, ಸುಸ್ತಾಗ್ಬಿಡ್ತೈತಿ, ಹಿಂಗೆ ಈ ಥರ ಎಲ್ಲ ಅನಿಸ್ತಿರ್ತೈತಲ್ಲ. ಬಟ್ ಆ ಫಂಕ್ಷನ್ನಾಗ ಹಂಗೆ ಅನ್ನಿಸ್ಲಿಲ್ಲ ರೀ. ಸೊ ಆಗಿತ್ತು ಫ್ರೀ ಮತ್ತು ನಾರ್ಮಲಾಗಿ ಎಷ್ಟು ಚಂದ ಸಿಸ್ಟಮೆಟಿಕ್ಕಾಗಿ ಫಂಕ್ಷನ್ ಮುಗೀತು ರೀ. ಊಟಕ್ಕಂತರೂ ಸಿಕ್ಕಾಪಟ್ಟೆ ಚಲೋ ಮಾಡಿಸಿದ್ರಿ. ಎಲ್ಲ ಪೂರಿ ಬಾಜಿ ಪನೀರ್ ಮತ್ತು ಆಮ್ರಖಂಡ, ಆ ಕಡೆ ಅಂತೂ ಫುಲ್ ಫೇಮಸ್ ರೀ ಆಮ್ರಖಂಡ. ನಂಗಂತೂ ಭಾಳ ಇಷ್ಟ. ಸೊ ಊಟದಂತೂ ಫುಲ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಜೀರಾ ರೈಸ್ ಅಂದರೆ ಜೀರಾ ರೈಸ್ ಎಲ್ಲ ಮಸಾಲ ರೈಸ್ ಮಾಡಿದರು. ಒಂಥರ ಎಲ್ಲ ಊಟಕ್ಕೂ ಭಾರಿ ಸಿಸ್ಟಮೆಟಿಕ್ ಇತ್ತು. ಅದನ್ನೆಲ್ಲ ತಿಂದು ಅಷ್ಟು ಫ್ಯಾಮಿಲಿ ಅಂದರೆ ನೋಡಿರಿ, ಫಂಕ್ಷನ್ ಅಂದ್ರೆ ಎಷ್ಟು ಮಂದಿ ಬಂದಿರ್ತಾರೋ ಅಷ್ಟು ಆರತಿ ಮಾಡೋದು, ಆಯರಿ ಕೊಡೋದು, ಹೆಸರು ಹೇಳೋದು, ಅಂದ್ರೆ ಅಲ್ಲಿ ಆ ಟೈಮ್ ಹೋಗ್ಬಿಡ್ತೈತೆ ರೀ. ಅಂದ್ರೆ ಅಷ್ಟ್ರದ್ದು ಕ್ಯಾಪ್ಚರ್ ಮಾಡೋಕೆ ಆಗಂಗಿಲ್ಲ ನಂಗೆ ವಿಡಿಯೋ. ಕೆಲವೊಂದಿಷ್ಟು ಎಷ್ಟು ಮಂದಿ ಅಂದ್ರೆ ಒಂದಿಷ್ಟು ಮತ್ತು ಎಲ್ಲ ಮಿಸ್ ಆಗ್ತಾವ್ರಿ ಹೆಚ್ಚು ಕಡಿಮೆ. ಎಷ್ಟು ಮಂದಿ ಬಂದಿದ್ರು ಹೀಗೆಲ್ಲ ವಿಡಿಯೋ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಅಪ್ಲೋಡ್ ಮಾಡೀನಿ. ಒಂದಿಷ್ಟು ಮಂದಿ ಅಲ್ಲೇ ಫಂಕ್ಷನ್ ಸ್ಟಾರ್ಟ್ ಆದ್ರೂ ಊಟಕ್ಕೂ ಇಲ್ಲಿ ಕೊಟ್ಟವ್ರನ್ನ ಊಟಕ್ಕೂ ಹೋಗಿದ್ರು. ಒಂದಿಷ್ಟು ಜನ ಇಲ್ಲಿದ್ದರು. ಸೊ ಯಾರ್ಯಾರು ಇದ್ದರು ಹಂಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೇನಿ ರೀ ವಿಡಿಯೋದಾಗ. ಬಂದೆ ಪ್ರತಿಯೊಬ್ಬರು ಬಂದು ಫೋಟೋ ತೆಗೆಸ್ಕೊಂಡು ಇದು ಮಾಡ್ಕೊಂಡು ಹೋದರು. ನಮ್ಮ ಸೋನು ಬರೋಂಗಿಲ್ಲ, ಏನೋ ಬಗ್ಗೆ ಅವ್ನು ಕರೆದನ್ ರೀ. ಬಂದು ಅದೊಂದು ಫೋಟೋನಾಗ ಕುಂತ ಹೋದ್ರಿ. ಆಮೇಲೆ ಈಗ ನಾವೇನು ಬುತ್ರಟ್ಟಿ ಮಾಡ್ಕೊಂಬಂದಿದ್ವಲ್ಲ ರೀ, ಅದನ್ನು ಒಂದು ಸ್ವಲ್ಪ ಸೈಡ್ ಇಲ್ಲಿ ಹಚ್ಚಿರಿ ಟೇಬಲ್ ಮೇಲೆ ಅಂತ ಹೇಳಂದು ಅದನ್ನು ಎಲ್ಲ ಕೊಟ್ಟಿದ್ರು. ಎಲ್ಲ ಮಾಡ್ಕೊಂಬಂದಿದ್ವಿ ರೀ ನಾವು. ಅಂದ್ರೆ ನಮ್ಮ ಕಡೆ ಬುತ್ರೊಟ್ಟಿಗೆ ಅಂದರೆ ಎಲ್ಲ ಥರ ಅಕ್ಕಿ ಅಂದ್ರೆ ಬಸರ ಆದವ್ರ ಬಯಕೆಗಳು ಏನೇನು ಇರ್ತಾವೆ ಅಂತ ಹೇಳ್ಕ್ಯಾರ ನಂದು ಎಲ್ಲ ಥರ ಪಲ್ಯ, ಹಿಂಡಿಗಳ, ಸಜ್ಜಿ ರೊಟ್ಟಿ, ಉಪ್ಪಿನಕಾಯಿ, ಇದೇನೋ ಒಂದು ಐಟಮ್ಸ್ ಬಿಡಂಗಿಲ್ಲ ರೀ. ಸೊ ಅದನ್ನೆಲ್ಲ ಮಾಡ್ಕೊಂಬಂದು ಅಲ್ಲಿ ಡೆಕೋರೇಷನ್ ಮಾಡಿದ್ವಿ ರೀ. ಆಮೇಲೆ ಇವ್ರು ಏನೈತಿ ಅಕ್ಕಿ, ಈಗ ನಮ್ಮ ಹುಡುಗಿ ಅದಾಳಲ್ಲ ರೀ, ಆ ಹುಡುಗಿ ಅಣ್ಣ ರೀ ಲೋಕೇಶ್ ಅಂಥೇಳಿ, ಅವನಿಗೆ ಇದನ್ನು ಉಂಗುರ ಹಾಕತ್ತಾನ ರೀ. ಈಗ ಮಯೂರ್ಗೆ ರೀ ಆಕೆ ಗಂಡಗ, ಅಂದ್ರೆ ಅವರು ಕುಬ್ಸದೊಳಗೆ ಈಗ ಇರತ್ತಲ್ರಿ ಏನಾರ ಒಂದು ಖುಷಿಯೋಗೋಸ್ಕರ ಹಾಕೋದು ಅಂತ ಹೇಳ್ಕಂದ್ರೆ ಅದನ್ನು ಹಾಕೋತ್ನೆ ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ರಿ. ಅದು ಈಗ ನಮ್ಮ ಸೋದರತ್ತಿ ಏನದ ಅಂತ ಏನಲ್ರಿ, ಅವ್ರ ಹಸ್ಬೆಂಡ್ ಇಲ್ಲರಿ, ಅವ್ರು ತಿರ್ಕೊಂಡಾರು. ಸೊ ಹಾಗಾಗಿ ಸಣ್ಣದಾಗಿಂದ ನಮ್ಮ ಅತ್ತೆಯವ್ರು ಭಾಳ ಕಷ್ಟಪಟ್ಟು ಇವರಿಬ್ಬರೂ ಸಾಕ್ಯಾರ್ರಿ. ಈಗ ನಮ್ಮ ಹುಡುಗಿರಿ ಮತ್ತು ಅವ ಒಬ್ಬ ಹುಡುಗ ರೀ. ಈಗಿದ ಮದುವೆ ಆಗಿ 4 to 5 years ಆಯ್ತು. ಇನ್ನು ಹುಡುಗಗೆ ನೋಡಕತ್ತಾರ್ರಿ. ಅವು ಕಾರ್ ಎರಡು ಕಾರ್ ಮೇಂಟೈನ್ ಮಾಡ್ತಾನೆ. ಅವನು ಡ್ರೈವಿಂಗ್ ಅತಿ ಮಾಡ್ತಾನು. ಸೊ ಅವನು ಗುಡ್ ಲುಕ್ಕಿಂಗ್ ಎಲ್ಲ ಮಸ್ತ್ ಅದಾನ್ರಿ. ಸೊ ಇನ್ನು ಅವ್ನು ಮಾಡೋದೈತ್ರಿ. ಈಕಿದು ಮುಗೀತು. ಅವನು ಭಾಳ ಹಿಂಗೆಲ್ಲ ಫೋಟೋ ವಿಡಿಯೋದಾಗ ಬರೋದಂದ್ರೆ ಸ್ವಲ್ಪ ಅಷ್ಟು ನಾಚ್ಕೋತಾನ್ರಿ. ಹಂಗೆ ಅವ ಅಲ್ಲಿ ಇದನ್ನ ಉಂಗ್ರಾತಿ ಹಾಕತ್ತಿದ್ದಾನ, ಭಾಳಿನ ಫೋಟೋ ತಕ್ಕೋದಿಲ್ಲ ನಾನು. ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿವ್ರಿ. ಇವರೆಲ್ಲ ನಮ್ಮ ಔಷಿಗಳ್ರಿ. ನಮ್ಮ ಔಷಿಗಳಂದ್ರೆ ಅಷ್ಟ್ರು ಮಹಾರಾಷ್ಟ್ರದಾಗ ಅದಾರ್ರಿ ಇವರು. ನಮ್ಮ ಮಮ್ಮಿ, ಅಕ್ಕ ಮತ್ತು ತಂಗಿಗಳ್ರಿ ಎಲ್ಲರೂ. ಇವ್ರು 7 ಮಂದಿ ಅದಾರ ರೀ. ಈಚೆ ಕಡೆನವ್ರು ಈಗ ಅಷ್ಟರು ಒಮ್ಮೊಮ್ಮೆ ಅವಕ್ಕೆ ಕ್ಲಿಕ್ ಒಂದೊಂದು ಈಟ ವಿಡಿಯೋ ಮಾಡ್ಕೊಂಡು ಫಂಕ್ಷನ್ನಾಗ ಈ ವಿಡಿಯೋ ಮಾಡ್ಕೋದು ಮತ್ತು ನಾವು ಹೋಗಿ ಅಲ್ಲಿ ಫಂಕ್ಷನ್ ಮಾಡೋದು ಅನ್ನೋಣ ಯಾವ್ದು ಮಾಡ್ಕೊಂಡ್ವಿ ಯಾವ್ದು ಬಿಟ್ಟಿವಿ ಅನ್ನೋದು ತಿಳಿಯಂಗಿಲ್ಲ. ಸೊ ಹಾಗಾಗಿ ಎಷ್ಟು ಆಗ್ತೈತೋ ಅಷ್ಟು ಕ್ಯಾಪ್ಚರ್ ಮಾಡೇನಿ ರೀ. ಬಟ್ ಫಂಕ್ಷನ್ ಮಾತ್ರ ನಂಗೆ ಇಷ್ಟು ಮನ್ಸಿಗೆ ಬಂತು. ಭಾಳ ಚಂದ ಫಂಕ್ಷನ್ ಮಾಡಿದ್ರಿ, ಭಾಳ ನೀಟ್ ಫಂಕ್ಷನ್ ಆಗಿತ್ತು ರೀ. ಸೊ ಮತ್ತು ಭಾಳ ದಿವ್ಸಲೇ ನಿಂತಿತ್ತನ ಅದು ಒಂಥರ ಫುಲ್ ಖುಷಿ ಆಗಿಬಿಟ್ಟಿತ್ತು. ಇಲ್ಲಿಗೆ ಫಂಕ್ಷನ್ ಎಲ್ಲ ಮುಗಿತ್ರಿ. ಹಂಗೆ ಎಲ್ಲರೂ ಫೋಟೋ ತೊಗೊಳತ್ತಿದ್ರು. ಸೊ ನೆಕ್ಸ್ಟ್ ವಿಡಿಯೋಗಳು ಹಂಗೆ ಎಲ್ಲ ಹೋಗೋದೆಲ್ಲ ವಿಡಿಯೋ ಮಾಡ್ಬೇಕನ್ನೇ ಅಲ್ಲಿಗೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ವಿಡಿಯೋ ಮಾಡ್ಕೊಲಿಲ್ಲ. ಸೊ ನಮ್ಮ ವ್ಲಾಗ್ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಕಡೆ ಫಂಕ್ಷನ್ ಮಾಡೋದನ್ನು ತೋರಿಸಿದ್ದೀನಿ, ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ತಿಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ. ಬಾಯ್.